ಸಕ್ಸಸ್. ಚಿಕ್ಕು, ಹೆಂಡ್ರು ಬೆಲೆ ಏನು ಅನ್ನೋದು ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಎತ್ತೋಳ್ ಬೆಲೆ ಏನು ಅಂತ ನನಗೆ ಸಂದಾಗ ಗೊತ್ತದೆ. ಐಸು ಮೇಡಮ್ ಅವರೇ, ಈಗ ಸಂತೋಷ ಆಯ್ತಾ? ಇನ್ನೂ ಒಂದು ಕೆಲಸ ಬಾಕಿ ಇದೆ. ಯಾಟೆ ನಿಮ್ಮ ಕೈಯಾರ ಅತ್ತೆ ಫೋಟೋಗೆ ಹಾಕಿ. ನೋಡ್ದ ಕಾಂಚನ, ಎಂತ ಪ್ಲಾನ್ ಹಾಕೋಳೆ ನೀನು ಹೇಳ್ದಂಗೆ. ಈ ದೆವ್ವದ ಕಾಟಕ್ಕೂ ಆ ಐಶ್ವರ್ಯ ಇದ್ದಕ್ಕಿದ್ದಂಗೆ ಆ ಪದ್ಮಾವತಿ ವಿಚಾರ ತೆಗೆದು ಅವಳು ಪಟಾಣ ತಂದು ವರಾಂಡದಾಗ ಹಾಕಿರೋದಕ್ಕೂ ದಿಟ್ಟವಾಗ್ಲೂ ಏನೋ ಸಂಬಂಧ ಅದೇ ಅಂತ ನನಗೂ ಅನ್ನಿಸ್ತಾ ಇದೆ. ಅನ್ಸೋದೇನು ಬಂತು ಅದಕ್ಕೆ? ಅದೇ ದಿಟ. ಅವಳು ನನ್ನ ಎದುರಿಗೆ ನನ್ನ ನೆಮ್ಮದಂಗೆ ಮಾಡಿ ನನ್ನ ಬೆನ್ನಿಂದೆ ನನಗೆ ಹಳ್ಳ ತೊಡಕ್ಕೆ ಮಾಡೋಳೆ. ಈ ಅಟ್ಟಿನಾಗೆ ನಿನ್ನ ವಿರುದ್ಧ ಕಂಕಣ ಕಟ್ಕೊಂಡು ನಿಲ್ಬೇಕು ಅಂತಾನೆ ಈ ಆಟನೆಲ್ಲ ಆಟಿದ್ರು. ಎಲ್ಲೋ ಒಂದು ಕಡೆ ನಿನ್ನ ಅಣ್ಣ ಹೆಂಗೂ ನಂಗುವೆ ದೆವ್ವ ಎದುರಿಸಿರೋದಂತೂ ನಿನ್ನ ಆನೆಗಳು ದಿಟ್ಟಕಂಡು ಕಾಂಚನ. ಆಟೆ ಅಲ್ಲ, ಕೊಡ್ಗೆ ಕೋಣೆಯಾಗಿದ್ದಿದ್ದು ಒಡವೆ ಎಲ್ಲ ನನ್ನ ಕೋಣೆಯಾಗಿ ಬಂದು ಸೇರ್ಕೊಂಡಿರೋದು ದಿಟ ಅಂದ್ಮ್ಯಾಕೆ ಆ ಮಾಯನೆಲ್ಲ ಐಶ್ವರ್ಯ ಮಾಡೋಕ್ಕಾಗಕ್ಕಿಲ್ಲ ಅಲ್ವೇ? ಅಂದ್ಮ್ಯಾಕೆ ದೆವ್ವ ಇದ್ರೂ ಇರ್ಬೋದಲ್ವೇ? ಈ ಒತ್ತಲ್ದ ಹೊತ್ತಿನಲ್ಲಿ ಈ ಕರೆಂಟ್ ತೆಗೆದನ್ನ ಯಾವತ್ತು ನಿಲ್ಲಿಸ್ತಾರ ಏನು? ಕತ್ಲೆನಾಗೆ ದೀಪ ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ಕಾಣಿಸ್ತಾ ಇಲ್ಲ. ಕಾಂಚನ,
ಇವತ್ತಿಂದ ಕರೆಂಟ್ ತೆಗಿಯಕ್ಕಿಲ್ಲ ಅಂತ ರಂಗೇಗೌಡ ಹೇಳಿದ ನೆನಪು ಆದರೂ ಹೋಗದೆ ಅಂದರೆ ನನಗೆ ಯಾಕೋ ಜಾನೆ ಭಯ ಆಯ್ತದೆ ಕಂಚನ. ಯಾವುದಕ್ಕೋ ನೀನು ಕೈ ಹಿಡ್ಕೊಂಡಿರು. ಬೇಡ ಬೇಡ, ನೀನು ಎದುರ್ಕೊಂಡು ನನ್ನ ಕೈ ಬಿಟ್ಬಿಟ್ರೆ ಕಷ್ಟ. ನಾನು ನಿನ್ನ ಕೈ ಎದುರ್ಕೊಂಡಿರ್ತೀನಿ. ಅದಕ್ಕೆ ಇದೇ ನೋಡು ನಂಗೆ ಆಗಲ್ಲ ಅನ್ನೋದು. ಎಲ್ಲದಕ್ಕೂ ದೆವ್ವನೇ ಕಾರಣ ಅಂತ ಹೇಳಿ ಇಲ್ಲದೆ ಇರೋ ದೆವ್ವನ ನೀನೇ ಕರ್ಸ್ಬಿಡ್ತೀಯ. ಇದು ಯಾರ ಫೋಟೋ? ನಾನ್ ಕಣಪ್ಪ ರಂಗೇಗೌಡ. ಅದ್ಯಾಕೆ ಹಂಗೆ ದೆವ್ವ ದೆವ್ವ ಅಂತ ಬಡ್ಕಂತ ಇದೆಯಾ? ನಿಂದಿಟ್ವಾಗ್ಲೂ ರಂಗೇಗೌಡಯ್ಯ. ಅಯ್ಯೋ, ಈ ದೆವ್ವ ನಮಗ್ ಬೇಕಾಗಿರೋ ರಾಜ್ಯದಲ್ಲಿ ಬರ್ತದೆ ಅಂತ ನಮ್ಮ ಮುತ್ತಾತ ಹೇಳ್ತಿದ್ದ. ಎಲ್ಲ ನಿಂದಿಟ್ವಾಗ್ಲೂ ರಂಗೇಗೌಡ ಆಗಿದ್ರೆ ಹೊಸಿ ನಿನ್ ಕಾಲ್ ತೋರು. ಅಯ್ಯೋ, ಒಳ್ಳೆ ಪುಕ್ಕಲ್ ಮಾವ. ಆಯ್ತಿರಪ್ಪ, ಬೆಳಕು ಬರ್ಲಿ ತೋರಿಸ್ತೀನಿ. ಅಯ್ಯೋ ಮಾದೇಶ, ಈ ಕರೆಂಟ್ ಯಾವಾಗ ಹೋಯ್ತದೋ ಯಾವಾಗ ಬರ್ತದೋ ನನ್ ಕಾಣಲ್ಲಪ್ಪ. ಅಲ್ಲಿ ಗಂಟ ಈ ದೆವ್ವ ಜೊತೆನೇ ಇರ್ಬೇಕಾ? ಅಯ್ಯಪ್ಪ ಸರೋಜ, ನನ್ ಮರ್ತ್ ಬಿಡಮ್ಮಿ. ಒಂದೇ ದೆವ್ವ ಅನ್ಕೊಂಡ್ರೆ ಒಂದೊಂದಕ್ಕಿಂತ ಒಂದೊಂದು ದೆವ್ವ ಬರ್ತದಲ್ಲಪ್ಪ. ಅಯ್ಯ ನಿನ್ನ, ಅದು ನಮ್ಮ ಅವ್ವ, ಅದು ನಿನ್ನ ಹೆಂಡ್ರು ಸರೋಜ, ಅದು ಐಸು ಮೇಡಮ್ ಅವರು, ಎಲ್ಲರೂ ನಮ್ಮವರೇ. ಅದ್ಯಾಕೆ ಹಿಂಗಾಡ್ತಿದ್ಯಾ? ನೋಡು ಎಳಿಮಯ್ಯ, ಈಗ ನಂಬಿಕೆ ಬಂತು. ನೀನ್ ರಂಗೇಗೌಡಯ್ಯ. ಮತ್ತ ಅವಾಗಿಂದ ದೆವ್ವ ದೆವ್ವ ಅಂತ ಕುಣಿತಿದ್ದೆ. ಗೌಡ್ರ, ಪೀಸ್ ಸುಟ್ಟೋಗಿತ್ತು. ಹೊಸ ತಂತೆ ಹಾಕಿದ್ಮೇಲೆ ಕರೆಂಟ್ ಬಂತು. ಲವ್ ಅಲ್ಲ ಕಂಡ್ರಲ್ಲ, ಸಂದಾಗಿರೋ ಪೀಸು ಇದ್ಕಿದ್ದಂಗೆ ಹೆಂಗ್ರಲ್ಲ ಸುಟ್ಟೋಯ್ತು. ದೆವ್ವ ಕಣ್ಣಳಿಮಯ್ಯ, ದೆವ್ವನೇ ಪೀಚ್ ಸುಟ್ಟಾಕಿರೋದು. ಪದ್ಮಾವತಿ ದೆವ್ವ ಆಗಿ ಬಂದು ನನ್ನ ಜೀವ ತೆಗೆಯಕ್ಕೆ ನಿಂತ್ಕೊಂಡವಳೆ. ನಿನ್ನ ಹಂಗೆ ಸೇದೋಗ. ನೀನು ದೆವ್ವ, ನಿನ್ನ ಹೆಂಡ್ರು ದೆವ್ವ. ಅದೇ ಅವಳು ಅದಲ್ಲ ನಿನ್ನ ತಂಗಿ, ಅವಳು ಪಿಚಾಚಿ. ಇನ್ನೊಂದು ಕೀಟ ಏನಾದ್ರು ನನ್ನ ಸೊಸೆ ಬಗ್ಗೆ ದೆವ್ವ ಗಿವ್ವ ಅಂತ ಮಾತಾಡಿದ್ರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಟ್ಟಯ್ಯ. ಅದ್ಯಾಕ್ಲೆ ಹಿಂಗ್ ಮಾತಾಡಿಯೇ?
ನನ್ನ ಹೆಂಡ್ರಿ ಯಾಕೆ ದೆವ್ವ ಆಗ್ತಾಳೆ? ಓ, ನಮ್ಮೆಲ್ರನ್ನೂ ಬಿಟ್ಟು ನಿನ್ನಷ್ಟೇ ಯಾಕೆ ಕೊಲೆ ಮಾಡಕ್ಕೆ ಬರ್ತಾಳೆ? ನೀನೇನಾದರೂ ಅವಳನ್ನ ಕೊಲೆ ಮಾಡಿದ್ಯಾ? ನಾವ್ಯಾಕೆ ಕೊಲೆ ಮಾಡಬೇಕು? ಅವಳು ಯಾರು ಕೊಲೆ ಮಾಡವ್ರೆ? ಯಾರಿಗೆ ಬೇಕು? ನನಗೋಸ್ಕರ ಯಾವ ಸಂಬಂಧನೂ ಇಲ್ಲ. ಅವಳನ್ನ ಕೊಲೆ ಮಾಡಿದ್ದು ನೀವೇ. ನೀವೇ ಅಕ್ಕನ ಪಿರಾಣ ಹೋಗಕ್ಕೆ ಕಾರಣ. ಕೊನೆಗಳಿಗೆ ನಾನು ನೆಟ್ಟಿಗೆ ಅವ್ರ ಜೊತೆನಾಗಿದ್ದೆ, ಕುಡ್ಕೊಂಡು ಮೋಜ್ ಮಾಡ್ಕೊಂಡು ನಿಮ್ಮದೇ ಲೋಕನಾಗಿದ್ದಿದ್ಕೆಯ ಅಕ್ಕ ಕೊರ್ಗಿ ಸತ್ತಿತ್ತು. ನೀವೇ ಅವ್ರು ಕೊಲೆ ಮಾಡಿದ್ದು. ನೋಡಿ, ಆಗೋಗಿರೋದ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ಮನ್ಸು ಕೆಡ್ಸ್ಕೋಬೇಕು? ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಈಗೆಲ್ಲರೂ ಹೋಗಿ ಮಲ್ಕೊಳ್ಳಿ ಪ್ಲೀಸ್. ಇದೇನಣ್ಣ ಕೈನಾಗ ನಿಂಬೆಹಣ್ಣು ಮಡಿಕೊಂಡಿದ್ಯಾ? ಸರ್ಬತ್ ಮಾಡ್ಬೇಕಿತ್ತೆ. ಮಾಡ್ಕೊಂಡು ಕುಡಿದ್ರೆ ತೆಂಪಾಯ್ತದೆ. ಸುಮ್ಮನೆ ತಂಗ್ಯಪ್ಪ, ತಮಾಷೆ ಮಾಡ್ಬೇಡ ನೀನು. ಇದೇನು ಸಾಮಾನ್ಯ ನಿಂಬೆಹಣ್ಣು ಉಣ್ಕೊಂಡ ನೀನು? ಆಂಜನೇಯ ಸ್ವಾಮಿ 500 ತಾವ ಈಸಿಯ ಹಿಂಗಿಂಗಿಂತ ಹೇಳಿ ಮಂತ್ರಿಸ್ಕೊಂಬಂದಿರೋ ದಿಗ್ಬಂಧನ ಸಕ್ತಿರೋ ನಿಂಬೆಹಣ್ಣಿದು. ಇದು ಅಟ್ಟಿನಾಗಿದ್ರೆ ದೆವ್ವ ಗಾಳಿ ಏನೇ ಇದ್ರು ತೋರ್ಕೊಡ್ತದಂತೆ, ಹಂಗಂತ ಹೇಳಿ ಕಳ್ಸವ್ರೆ. ಅಲ್ಲ ಕಣ್ಮುದು, ನಮ್ಮ ಅಟ್ಟಿನಾಗೆ ದಯ್ಯ ಆತೆ ಅಂತ ಈ ನಿಂಬೆಹಣ್ಣಾಗೆ ಹಿಂಗೆ ಗೊತ್ತಾಯ್ತದೆ? ಹೆಂಗೆ ಅಂದರೆ ಪದ್ಮಾವತಿಗೆ ಸಂಬಂಧಪಟ್ಟಿದ್ದ ವಸ್ತು ಪಕ್ಕ ಈ ನಿಂಬೆಹಣ್ಣ ತಗೊಂಡೋಗಿ ಇಕ್ಕಬೇಕಂತೆ. ಅದಕ್ಕಿದ 12 ಗಂಟೆ ಒಳಗೆ ಆ ನಿಂಬೆಹಣ್ಣು ಕೆಂಪಣ್ಣಕ್ಕೆ ತಿರುಗಿ ಒಳಗಿರೋ ತಿಳ್ಳು ಕೆಂಪಾದ್ರೆ ದೆವ್ವ ಅದೇ ಅಂತ ಅರ್ಥ. ಈ ರಚ್ಚೆ ಪಚ್ಚೆ ಹಿಡಿಯೋ ದೆವ್ವ ಏನಾರು ಇದ್ರೆ ಆ ನಿಂಬೆಹಣ್ಣಿಕ್ಕಿದ ಅರ್ಧ ಗಂಟೆ ಒಳಗೆ ಕೆಂಪಾಗೋಯ್ತದಂತೆ. ನಮ್ಗಂತೂ ಈ ಅಟ್ಟಿನಾಗ ದೆವ್ವ ಅದೇ ಅನ್ನೋದು ಅನುಭವಕ್ಕೆ ಬಂದದೆ. ಕಾಂಚನಿಗಿಂದು ನೆಮ್ಕೆ ಬಂದಿಲ್ವಲ್ಲ, ಅದಕ್ಕೆ ಮಾಡಿಸ್ಕೊಂಡ್ ಬಂದೀವ್ನಿ. ಸರಿ ತತ್ತಾಯಿ, ಈ ಒಂದು ಪರೀಕ್ಷೆನೂ ಮಾಡೇ ಬಿಡವ. ಈಗಲೂ ನಾನು ದೆವ್ವ ಗಿವ್ವ ಅನ್ನೋದೆಲ್ಲ ಯೋನಿಲ್ಲ, ಇದೆಲ್ಲ ಐಶ್ವರ್ಯ ಆಡ್ತಿರೋ ನಾಟಕ ಅಂತಲೇ ಹೇಳ್ತಾ ಇವ್ನಿ. ಅದು ಸುಳ್ಳು ಅಂತ ನೀನು ತಂದಿರೋ ಈ ನಿಂಬೆಹಣ್ಣು ಏನಾರ ಹೇಳಿದ್ರೆ ಪದ್ಮಾವತಿನೇ ದೆವ್ವ ಆಗಿ ಬಂದವಳೆ ಅಂತ ನಾನು ನೆಮ್ತೀನಿ.
ಕಾಯ್ತಾನೇ ಇಲ್ಲ. ಅಲ್ಲಿಗೆ ಇಲ್ಲಿ ಯಾವ ದಯ್ಯಾನೂ ಇಲ್ಲ, ಅದು ಕೊಟ್ಟಿಗೆ ಮನೆಯಾಗೆ ಅದೇ ಅಂತ ಆಯಿತು. ಸದ್ಯ ನಾನು ಈಗಲಾದರೂ ಹೋಗಿ ನೆಮ್ಮದಿಯಾಗಿ ಮಲಿಕೋತೀನಿ. ಇವ್ರು ರಾತ್ರಿ ಎಲ್ಲ ನಿಂಬೆಹಣ್ಣು ನೋಡ್ಕೊಂಡೇ ಕುಂತಿರ್ಲಿ. ಇದು ನೀರ ರಕ್ತವ ಇದು? ಅದಕ್ಕೆ 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 ನೋಡಿಲಿ ಅದಕ್ಕೆ ಅಣ್ಣ ಯಾರೋ ಹಿಟ್ಟಿನ ನತ್ತಾಗ ಹೋದಂಗಾಯ್ತಲ್ವೇ? ಯಾರು ಅಲ್ಲ ಕಣ್ತಿಂಗ್ಯವ, ಕಣ್ಣು ಕಾಣಿಸ್ತೆ ಬರೀ ಗೆಜ್ಜೆ ಸಪ್ಳ ಕೇಳಿದ್ರೆ ಆ ದೆವ್ವನೆಯ. ಇದಕ್ಕೆ ನಾನು ಆ ದೆವ್ವನ ಅಂತ ನೀನು ಕೇಳಬೇಡ. ಇಲ್ಲಿಗೆ ಬರಕ್ಕೆ ಸಾಧ್ಯ ಇರೋದು ಆ ಪದ್ಮಾವತಿ ದೇವಕ್ಕೆ ಮಾತ್ರನೇ. ಯಾಕೆ ಹೇಳು, ಅವಳು ಸೇಡ್ ತೀರಿಸ್ಕೋಬೇಕು ಅಂತಿರೋದು ನಮ್ಮ ಮೇಲನೆಯ. ಹೋಗಿ ಹೋಗಿ ನಿಂತಾವ್ ಮಾತಾಡ್ತಾ ಇದ್ನಲ್ಲ, ನಂಗೆ ಬುದ್ಧಿ ಇಲ್ಲ. ನೀನು ಹೇಳೋದೇನಾರ ದಿಟ್ವೇ ಆಗಿದ್ರೆ ಈಟೊತ್ಗಾಗ್ಲೇ ನಿಂಬೆಹಣ್ಣು ಕೆಂಪಾಗಿರ್ಬೇಕಲ್ವೇ? ಅಯ್ಯ ಮಾದೇಶ, ಈ ಅಟ್ಟಿ ಕಾಲಿಗೆ ತಾವಿಂದ ಒಂದು ಜಿರ್ಲೆಗೂ ಎದ್ರಕೊಂಡನಲ್ಲ ನಾನು. ಈ ಆಳ ದೆವ್ವಕ್ಕೆ ಎದ್ರಕೊಳಂಗಾಯ್ತಲ್ಲ ನನಗೆ. ಅಪ್ಪ ಇವಳು ಬೇರೆ ಬಿದ್ದೋಗವಳೆ. ಪದ್ಧತಿಗೆ ಬಾ. ಈ ಅಟ್ಟಿನಾಗೆ ಪದ್ಮಾವತಿ ದೆವ್ವ ಇರೋದಂತೂ ದಿಟ. ಅಟ್ಟಿ ಲೆಕ್ಕವನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದ್ರ ಮ್ಯಾಕ್ ನೀನ್ ನೆಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು. ಇಲ್ಲಣ್ಣ, ಇನ್ಮ್ಯಾಕೆ ಯಾವುದೇ ಪರೀಕ್ಷೆ ಮಾಡಕ್ಕೆ ಹೋಗಕ್ಕಿಲ್ಲ. ನೀನು ಹೇಳಿದ್ದೆ ದಿಟ. ಈಗ ಇವಳಿಂದ ಬಚಾವಾಗೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಕೊಳ್ಳೆಗಾಲದಿಂದ ಮಂತ್ರವಾದನ್ ಕರ್ಸು. ಕರ್ಸ್ಬೋದು ಕಂತಂಗ್ಯವ್ವ. ಅಟ್ಟಿನಾಗ ಎಲ್ಲರೂ ಇದ್ದಂಗೆ ಇರ್ತಾರೆ. ಯಾವ ಟೈಮ್ನಾಗ ಮಂತ್ರವಾದಿ ಕರ್ಸೋದು, ಯಾವ ಟೈಮ್ನಾಗ ಈ ದೆವ್ವವನ್ನು ಓಡಿಸೋದು, ಈ ವಿಚಾರ ಅಂದ್ರೆ ದೆವ್ವ ಓಡಿಸೋ ವಿಚಾರ ರಂಗೇಗೌಡ ಗೊತ್ತಾಗ್ಲಿ ಅಂತೀಯ ಬೇಡ ಅಂತೀಯ? ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಬೇಡ. ಹೆಂಗನ ಮಾಡಿ ಆ 4 ಜನನ ಅಟ್ಟಿಯಿಂದ ಹೊರಗೆ ಕಳಿಸ್ತೀನಿ. ಅದೇ ಟೈಮಿಗೆ ಸರಿಯಾಗಿ ನೀನು ಮಂತ್ರವಾದಿನ ಅಟ್ಟಿ ಒಳಗೆ ಕರ್ಕೊಂಬಂದ್ಬಿಡು.